ಇವತ್ತು ನಮಗೆ ನೋವು ಏನಂದ್ರೆ ಇದು ಫಲವತ್ತಾದ ಭೂಮಿ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಅಣ್ಣವ್ರೆ ಗುರುಗಳು ಕೇಳಿಸ್ಬೇಕು. ಇಡೀ ಜಿಲ್ಲೆ ರಾಷ್ಟ್ರದಲ್ಲಿಯೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹೋಬಳಿ ಮತ್ತು ಶಿಡ್ಲಘಟ್ಟದ ಜಂಗಮಕೋಟೆ ಹೋಬಳಿ ಫಲವತ್ತಾದ ಭೂಮಿ ಅಂತೇಳಿ ಸಂಬಂಧಪಟ್ಟಂತಹ ದಾಖಲೆಗಳು ನಮ್ಮ ಹತ್ತಿದ್ದಾವೆ. ಇವತ್ತು ನಿಮ್ಮ ಜಿಲ್ಲಾಡಳಿತ ಸರ್ಕಾರ ಕೊಟ್ಟಂತದ್ದು. ಜೊತೆಗೆ ಇವತ್ತು ರೇಷ್ಮೆ ಇಲಾಖೆ ಜಿಲ್ಲೆಯಿಂದ ವರದಿಯನ್ನು ಕೊಟ್ಟಿದೆ. ಇವತ್ತು 500 ಎಕರೆ ಜಮೀನು ಹೊರಟೋದ್ರೆ ರೇಷ್ಮೆ ಹೋಗ್ತದೆ ಅಂತೇಳಿ ಕೂಡ ಇಂಥ ಅಮೂಲ್ಯವಾದಂತ ವಿಷಯಗಳಿದ್ರೂ ಕೂಡ ಕಲ್ಲಲ್ಲಿಟ್ಕೊಂಡು ನಮ್ಮ ಅಣ್ಣ ತಮ್ಮರು ಹೋರಾಟ ಮಾಡ್ತಾವ್ರಂದ್ರೆ ನಾವೇನ್ ಮಾಡ್ಬೇಕು ಸರ್? ಭಾಸ್ಕರ್ ಸಾಹೇಬ್ರೆ, ಕಲ್ಲಿಟ್ಕೊಂಡು ಹೋರಾಟ ಮಾಡ್ತಾವ್ರಂದ್ರೆ ಆ ಭೂಮಿ ಎಂತದಂತ ತಾವೇನಾದ್ರು ಕ್ವಶನ್ ಮಾಡಿದ್ರ? ಪೊಲೀಸ್ ಇಲಾಖೆ ಏನಾದ್ರು ಕ್ವಶನ್ ಮಾಡಿದ್ರ? ಅದು ನಮ್ಮ ಸ್ವಾಮೀಜಿಗಳು ಮೊನ್ನೆ ಹೇಳಿದ್ರು, ನಾನು ಇಡೀ ಆ ಭೂಮಿಯ ಸುತ್ತಲೂ ಕೂಡ ಓಡಾಡಿ ರಾಗಿಯನ್ನು ತಕೊಂಡಂತಾನು ಅಂತೇಳಿ ಮೊನ್ನೆ ಸ್ವಾಮೀಜಿಗಳು ಹೇಳಿದ್ರು. ಅಂತ ಭೂಮಿಯಲ್ಲಿ ಕಲ್ಲಲಿಕ್ಕೆ ಹೋರಾಟ ಮಾಡ್ತಾ ಇದ್ರೆ ನೀವು ಕೊಟ್ಟಿದ್ರೆ ಅಂದ್ರೆ ಪರ್ಮಿಷನ್ ಕೊಟ್ಟಿದ್ರೆ ಅವ್ರು ಮಾಡಕ್ ಕೊಟ್ಟಿದ್ರೆ ಇದರ ನ್ಯಾಯ ಏನು? ನಾವೇನಾದ್ರೂ ಈ ರೀತಿ ಬೇರೆ ರೀತಿಯಲ್ಲಿ ಮಾತಾಡಿದ್ರೆ ನಿಮ್ಮ ಜಿಲ್ಲಾಡಳಿತದ ಆಡಳಿತಾತ್ಮಕ ವ್ಯವಸ್ಥೆ ಏನಾಗ್ತದೆ? ದಯಮಾಡಿ ತಾವು ಚಿಂತನೆ ಮಾಡಬೇಕು. ಸರಿಯಾದ ರೀತಿಯಲ್ಲಿ ಸರ್ಕಾರಕ್ಕೆ ವರದಿಗಳನ್ನು ಕೊಟ್ಟು ಈ ನಮ್ಮ ಭೂಮಿಯನ್ನು ಕೈ ಬಿಡಬೇಕು. ಕೈ ಬಿಡದೆ ಹೋದ್ರೆ ರಾಜ್ಯಾಧ್ಯಕ್ಷರ ಘೋಷಣೆಯನ್ನು ಮಾಡಿದರೆ 10,000 ಬೈಕು. ನಾವು 10,000 ಬೈಕ್ ಅಲ್ಲ, ಇಡೀ ರಾಜ್ಯದ ರೈತರು ಬರ್ತಾರೆ. ನಮಗೂ ತಾಕತ್ ಗೊತ್ತು, ಹೆಂಗೆ ಹೋರಾಟವನ್ನು ಮಾಡಬೇಕು ಅಂತ ಗೊತ್ತು. 7 ಗಂಟೆಗಳ ಕಾಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಬಂದ್ ಮಾಡಿದ್ದು ಕೂಡ ಇದೇ ರೈತರು, ಚಿಕ್ಕಬಳ್ಳಾಪುರ ರೈತರು. ಇವತ್ತು 7 ಗಂಟೆ ಆಗ್ತದೋ ಎಷ್ಟು ಗಂಟೆ ಆಗ್ತದೋ ಗೊತ್ತಿಲ್ಲ. ನಮಗೂ ಕೂಡ ಯಾವ ಮಾರ್ಗದಲ್ಲಿ ಚಳುವಳಿಗೆ ಮುಂದೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅರಿವಿದೆ. ದಯಮಾಡಿ ಅನಾಹುತಗಳಿಗೆ ಏನಾದರೂ ಆದ್ರೆ ಜಿಲ್ಲಾಡಳಿತವೇ, ಜಿಲ್ಲಾ ಮಂತ್ರಿಗಳೇ ಸಂಪೂರ್ಣ ಹೊಣೆ ಅಂತೇಳಿ ನನ್ನ ವೈಯಕ್ತಿಕವಾಗಿ ಸಂಘಟನೆ ಪರವಾಗಿ ಕೇಳ್ತಾ ಏನಿವತ್ತು ಮನವಿಯನ್ನು ಕೊಟ್ಟಿದ್ರಿ, ಬಹಳ ಸೂಕ್ಷ್ಮವಾಗಿ ತಾವು ಇನ್ನೂ ಆಕ್ರೋಶ ಐತೆ. ಆಕ್ರೋಶ ಮಾತು ಬೇಡ, ಕೆಲಸ ಆಗ್ಬೇಕು. ಕೆಲಸಕ್ಕೆ ನಾವು ಆಕ್ರೋಶ ಮಾತಾಡಿದ್ರೆ ಜನ ಬೇರೆ ರೀತಿಯಲ್ಲಿ ಆಕ್ರೋಶಕ್ಕೆ ಹೋಗ್ತಾರ. ದಯಮಾಡಿ ಕೆಲಸ ಆಗೋ ರೀತಿಯಲ್ಲಿ ಜಿಲ್ಲಾಡಳಿತ ಸ್ಪಂದಿಸಬೇಕು ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಜಿಲ್ಲಾಧಿಕಾರಿಗಳು ಮಾತಾಡಬೇಕಾಗಿ ವಿನಂತಿ. ಒಳಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ಒಳಗಾದಂತ ರೈತರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಭಾಗವಹಿಸ್ತಾರೆ. ಹಾಗಾಗಿ ಬಂಧುಗಳೇ, ಈಗ ನಾವು ತಿಳಿಸೋದಿಷ್ಟೇ, ರೈತರಿಗೆ ಬಾಧಕ ಆಗುವಂತ ನಿಮ್ಮ ಕಾನೂನು ಇರಬಹುದು, ಕಾಯ್ದೆಗಳಿರ್ಬೋದು, ಇದು ಯಾವುದೂ ಕೂಡ ರೈತರ ಮುಂದೆ ನಡೆಯೋದಿಲ್ಲ. ಇದು ನಿಮಗೆ ತಿಳುವಳಿಕೆ ಇರಲಿ. ಹಾಗಾಗಿ ಬಂಧುಗಳೇ, ನಾನು ಕೂಡ ಈ ಸಂದರ್ಭದಲ್ಲಿ ಬೈರೇಗೌಡರಿಗೆ ಸ್ವಲ್ಪ ಅರ್ಜೆಂಟ್ ಮಾಡ್ತಾ ಇದ್ದೆ. ನಾನು ಸ್ವಲ್ಪ ಚೆನ್ನೈ ಕಡೆಗೆ ಪ್ರಯಾಣ ಮಾಡಬೇಕಾಗಿತ್ತು. ಹಾಗಾಗಿ ನಾನೇ ಬೇಗ ಮಾತಾಡ್ತೀನಿ ಅಂತ ಹೇಳಿ ಸ್ವಾಮೀಜಿಯವರು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡೋ ಕಾರಣಕ್ಕೆ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಈಗ ನಮ್ಮ ಅಂತಿಮವಾದ ಸಂದೇಶ ಇಷ್ಟೇ ಸರ್ಕಾರಕ್ಕೆ, ನೀವು ದಯಮಾಡಿ ಈ ಕೈಗಾರಿಕೆ ಉದ್ದೇಶದ ಏನಿದೆ ಇದನ್ನ ತಾವು ಸಂಪೂರ್ಣವಾಗಿ ಕೈ ಬಿಡಬೇಕು. ನೀವು ಮೊದಲು ಹೇಳಿ, ಮೊದಲು ಯಾರು ನಿಮಗೆ ಅರ್ಜಿ ಹಾಕಿದರೆ ಕೈಗಾರಿಕೆ ಮಾಡ್ತೀವಿ, ಯಾವ ಕೈಗಾರಿಕೆಯನ್ನ ಮಾಡ್ತೀವಿ, ಯಾರು ನಿಮಗೆ ಅರ್ಜಿ ಹಾಕಿದರೆ ಪ್ರಕಟಣೆ ಮಾಡಿ. ಚಿಕ್ಕಬಳ್ಳಾಪುರದಲ್ಲಿ ಯಾರ್ಯಾರು ಕೈಗಾರಿಕೆ ಮಾಡ್ತೀವಿ ಅಂತೇಳಿ ಅರ್ಜಿ ಹಾಕಿದರೆ, ಅದು ಯಾವ ಕಂಪನಿ, ಅವನಿಗೆ ಎಷ್ಟು ಎಕರೆ ಭೂಮಿಯ ಅವಶ್ಯಕತೆ ಇದೆ, ಅದು ಅಷ್ಟಿದೆಯಾ ಇಲ್ವಾ, ಇದನ್ನೆಲ್ಲದನ್ನು ಕೂಡ ಪ್ರಕಟಣೆ ಮಾಡಿ. ಅದನ್ನು ಬಿಟ್ಟು ನೀವು ದಂಧೆ ಮಾಡೋದಕ್ಕೋಸ್ಕರ ನೀವು ಭೂಮಿಯನ್ನ ರೈತನ ಕೈಲಿ ಕಿತ್ಕೊಂಡು, ಈ ಕಡೆ ಕೈನಲ್ಲಿ ಕಿತ್ಕೊಂಡು ಈ ಕಡೆ ಕೈಲಿ ಕೊಡುವಾಗ ಅಕ್ರಮಗಳ ನಡೆಯೋದಕ್ಕೆ ತಾವು ಏನ್ ದಾರಿ ಮಾಡಿಕೊಟ್ಟಿದ್ದೀರಿ, ಈ ಅಕ್ರಮಗಳು ಹೆಚ್ಚು ಕಾಲ ನಡೆಯೋದಿಲ್ಲ. ಬಂದ್ ಮಾಡಿ, ನಿಮ್ಮ ಈ ದಂಧೆಯನ್ನ ಬಂದ್ ಮಾಡಿ. ನೀವು ಬಂದ್ ಮಾಡದೇ ಇದ್ರೆ ನಾವೇ ಬಂದ್ ಮಾಡಿಸ್ಬೇಕಾಗತ್ತೆ. ಇದು ನಿಮಗೆ ಕೊಡ್ತಕ್ಕಂಥ ಎಚ್ಚರಿಕೆ ಮಾತು.
ಸರ್ಕಾರ ಆಡಳಿತ ಮಾಡೋರಿಗೆ ನಿಮಗೆ ಕನಿಷ್ಠ ತಿಳುವಳಿಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ರೈತರು ಅಂದ್ರೆ ದೇಶದ ಸಂಪತ್ತನ್ನ ಉತ್ಪಾದನೆ ಮಾಡೋರು, ಸಂಪತ್ತಿನ ಸೃಷ್ಟಿಕರ್ತರು. ಈಗ ನೋಡಿ, ಶಿಡ್ಲಘಟ್ಟ ತಾಲೂಕಿನ ಭೂಮಿ ಏನಿದೆ ಜಂಗಮಕೋಟೆ, ವಿಶೇಷವಾಗಿ ನಾನು ಅವ್ರ ಜೊತೆ ಮಾತಾಡ್ತಾ ಅವ್ರು ಹೇಳ್ತಾ ಇದ್ರು, ಏನು ರೆಡ್ ಸಾಯಿಲ್ ಅಂತ ಏನು ಈ ಪ್ರದೇಶದಲ್ಲಿ ಇದೆ, ಇದು ಎ ಗ್ರೇಡ್ ರೆಡ್ ಸಾಯಿಲ್, ಕೃಷಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾದಂತ ಮಣ್ಣದು. ಅಂತ ಮಣ್ಣನ್ನ ಕನಿಷ್ಠ ಜ್ಞಾನ ಇಲ್ವಲ್ಲ ಸಿದ್ದರಾಮಯ್ಯನವರೇ ನಿಮ್ಗೆ? ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಅಧಿಕಾರಿಗಳಿಗೆ ಸಾಮಾನ್ಯ ತಿಳುವಳಿಕೆ ಇರಬೇಕಾಗಿತ್ತು. ಯಾವ ಭೂಮಿಯನ್ನ ಕೈಗಾರಿಕೆಗೆ ನಾವು ಮಾಡ್ಬೇಕಂತೇಳಿ ನಾವು ಅನೇಕ ಸಾರಿ ಹೇಳಿದ್ವಿ. ಗ್ರೇಡ್ ಮಾಡಿ ಭೂಮಿಯನ್ನ, ಎ ಬಿ ಏನಿದೆ ಅದನ್ನು ಮುಟ್ಟಕ್ಕೆ ಹೋಗ್ಬೇಡಿ. CND ಏನಿದೆ ಆ CND ಅನ್ನ ಮಾತ್ರ ನೀವು ಗುರ್ತು ಮಾಡಿ. ಶಿಡ್ಲಘಟ್ಟ ತಾಲೂಕಲ್ಲಿ ಎಷ್ಟಿದೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಷ್ಟಿದೆ, ನಿಮ್ಮ ಕೈಗಾರಿಕೆಗಳನ್ನು ಶಿಫ್ಟ್ ಮಾಡ್ರಿ. ಇದಾಗಬೇಕಾಗಿದೆ. ಅದನ್ನ ಬಿಟ್ಟು ಹೆದ್ದಾರಿ ಪಕ್ಕದಲ್ಲಿರುವ ಫಲವತ್ತಾದ ಕೃಷಿ ಭೂಮಿ ಇದನ್ನೆಲ್ಲ ಗುರ್ತು ಮಾಡಿ ಹೆಚ್ಚು ಬೆಲೆ ಆದಾಯ ಬರುತ್ತೆ ನಿಮ್ಗೆ. ನಿಮ್ಮ ಸರ್ಕಾರ ಮಂತ್ರಿಗಳಿಗೆ, ನಿಮ್ಮ MLAಗಳಿಗೆ ಹೆಚ್ಚು ಕಮಾಯಿ ಸಿಕ್ಕುತ್ತೆ ಅಂತ ಹೇಳಿ ಈ ಭೂಮಿಯನ್ನ ನೋಟಿಫಿಕೇಶನ್ ಮಾಡ್ತೀರಾ? ಇದನ್ನ ಕೂಡಲೇ ನಿಲ್ಲಿಸಿ. ನಾನು ಈಗಾಗಲೇ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, KDB ಅನ್ನೋದು ಸರ್ಕಾರದ ರಿಯಲ್ ಎಸ್ಟೇಟ್ ಏಜೆಂಟ್ರ ಕಚೇರಿ, ಅದು ಸರ್ಕಾರದ ಕಚೇರಿ. ಅದು ಈ KDB ಅನ್ನ ಮೊದಲು ಬಂದ್ ಮಾಡಿ. ಅದರ ಅವಶ್ಯಕತೆ ಇಲ್ಲ. 13 ಕಾಯ್ದೆ ಕೆಳಗಡೆ ಉದ್ದಿಮೆದಾರ ಯಾವನಿದಾನೋ ಅವನು ರೈತರ ಹತ್ರ ಹೋಗಿ ಕೇಳಿ ವ್ಯವಹರಿಸಿ ಭೂಮಿ ತಗೋಬೇಕಂತ ಇರೋದು. ನೀವೇನ್ ಮಾಡಿದ್ರಿ ಮಾನ್ಯ ಸಿದ್ದರಾಮಯ್ಯನವರೇ? ಗೆಲೋಟ ರಾಜಸ್ಥಾನ್ ಮುಖ್ಯಮಂತ್ರಿಗೆ ಬರೆದಂತ ಪತ್ರವನ್ನ ತಗೊಂಬಂದು ನಿಮ್ ಕೈ ಕೊಟ್ಟೆ. ಈ ರಾಹುಲ್ ಗಾಂಧಿ ಏನ್ ಬರ್ದವ್ರು ನೋಡಿ ಅಂತ. ಅವತ್ತೇನಂದ್ರಿ? ಬುದ್ಧಿ ಇಲ್ಲ ರೀ ಇವ್ರಿಗೆ, ಏನ್ ಮಾಡೋಣ, ದೇವೇಗೌಡರು ಮಗ, ನಾನು ಏನ್ ಮಾತಾಡಿದ್ರು ಮೈ ಮೇಲೆ ಬರ್ತಾರೆ, ಅದಕ್ಕೆ ಏನು ಮಾತಾಡಂಗಿಲ್ಲ, ಒಂದು 6 ತಿಂಗಳೊಳಗಡೆ ಈ ಸರ್ಕಾರ ಮುಗಿದೋಗುತ್ತೆ, ಮುಗಿದ ತಕ್ಷಣ ಇದನ್ನ ರದ್ದು ಮಾಡಿಬಿಡೋಣ ಚಂದ್ರಶೇಖರ್ ಅಂತ ಹೇಳಿದ್ರಲ್ಲ. ನಿಮ್ಮ ಮಾತು ಏನಾಯ್ತು ಮುಖ್ಯಮಂತ್ರಿಗಳೇ? ಇದನ್ನ ಪ್ರಶ್ನೆ ಮಾಡ್ತಾ ಇವತ್ತಿನ ಏನು ಭೂ ಸ್ವಾಧೀನ ಕೈ ಬಿಡಬೇಕಂತ ಹೇಳಿ ಅನೇಕ ಹಂತದ ಸರ್ಕಾರವನ್ನ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಿದೀವಿ. ನೀವು ಜಗ್ತಾ ಇಲ್ಲ, ಬಗ್ತಾ ಇಲ್ಲ, ಮಂಡಾಟ ಮಾಡ್ತಾ ಇದ್ರಿ. ಮರ್ಯಾದೆಗೇಡಿ ಕೆಲಸವನ್ನ ತಾವು ಕೈಗೆ ತಗೊಂಡಿದ್ರಿ. ಇದು ಒಂದಾಯ್ತು. ನಾವು ಅಷ್ಟೇ ಕಠಿಣವಾಗಿ ಹೇಳ್ತಾ ಇದ್ದೀವಿ, ನೀವು ಯಾವುದೇ ಕಾರಣಕ್ಕೆ ಈ ಭೂಮಿಯನ್ನ ಪಡೀಲಿಕ್ಕೆ ಸಾಧ್ಯವೇ ಇಲ್ಲ. ತಿಳ್ಕೊಂಡ್ಬಿಡ್ರಿ. ಇಡೀ ಕರ್ನಾಟಕದಲ್ಲಿ ನೀವು ಎಷ್ಟು ಲಕ್ಷ ಎಕರೆ ಭೂಮಿಯನ್ನ ಕೈಗಾರಿಕಾ ಉದ್ದೇಶಕ್ಕೆ ಪಡೆದಿದ್ದೀರಿ, ಅದರಲ್ಲಿ ಎಷ್ಟು % ಕೈಗಾರಿಕೆಗೆ ಬಳಕೆ ಆಗಿದೆ ಅಂತ ಹೇಳಿ ಒಂದು ಆಡಿಟ್ ರಿಪೋರ್ಟ್ ಅನ್ನ, ಲ್ಯಾಂಡ್ ಆಡಿಟ್ ರಿಪೋರ್ಟ್ ಅನ್ನ ನೀವು ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆಗದಾದ್ರೆ ನಿಮ್ಮ ಸರ್ಕಾರಕ್ಕೆ ಬಹಳ ಘನತೆ ಗೌರವ ಇದೆ ಅಂತ ಹೇಳಿ ಒಪ್ಕೊಂತೀವಿ. ನೀವು 25% ಭೂಮಿಯನ್ನ ಕೈಗಾರಿಕೆ ಕೊಡದಲ್ಲೇ ನೀವು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಬಳಕೆ ಮಾಡಿದಿರಲ್ಲ, ಇವತ್ತು ಮತ್ತೆ ಬಂದು ಕೈ ಹಾಕ್ತಿರಲ್ಲ ರೈತರ ಭೂಮಿಗೆ.